ರಾಜು, ನಮಸ್ಕಾರ ಸರ್. ಇಲ್ಲಿ ಏನ್ ಮಾಡ್ತಿದ್ಯಪ್ಪ? ಅಪ್ಪಂಗೆ ಗುಟ್ಕಾ ಖರೀದಿಸ್ಲಿಕ್ಕೆ ಬಂದೀನಿ. ನಡಿ, ನಾನು ನಿನ್ ಜೊತೆ ನಿನ್ ಮನೆಗೆ ಬರ್ತೀನಿ. ನಡಿ. ನಮಸ್ಕಾರ. ನಮಸ್ಕಾರ. ನೀವು ನಿಮ್ಮ ಮಗ ರಾಜುನ ಗುಟ್ಕಾ ಖರೀದಿಸಿ ಕಳಿಸಿದ್ರಾ? ನಿಮ್ಗೆ ಗೊತ್ತಾ, ಗುಟ್ಕಾ ತಿನ್ನೋ ಚಟ ರಾಜುಗೂ ಬರ್ಬೋದು. ಜೀವನದಲ್ಲಿ ಎಲ್ಲಾ ಮಹತ್ವಪೂರ್ಣ ವಿಷಯಗಳನ್ನ ಮಕ್ಕಳು ತಮ್ಮ ತಾಯಿ ತಂದೆಯರಿಂದ ಕಲ್ತ್ಕೋತಾರೆ. ಗುಟ್ಕಾವನ್ನು ಹಿಂದೆ ಬಿಟ್ಟು ಬಿಡಿ. ಬಾಯಿಯ ಕ್ಯಾನ್ಸರ್ ಮತ್ತು ಇತರ ರೋಗಗಳನ್ನು ದೂರವಿಡಿ. ಹಲೋ ರಮಾ. ಹಲೋ. ಹಾಯ್. ಅರೆ, ಲಿಫ್ಟ್ ಸರಿಯಾಗಿದೆಯಲ್ಲ? ನೀವೆಲ್ಲ ಮೆಟ್ಲು ಹತ್ಕೊಂಡು ಯಾಕೆ ಹೋಗ್ತೀರಿ? ನಾವು ದಿನ ಇದೇ ರೀತಿ ವ್ಯಾಯಾಮ ಮಾಡ್ತೀವಿ. ಇದುವೇ ಇವರ ಆರೋಗ್ಯದ ಗುಟ್ಟು. ಹೋಗೋಣವಾ? ನಡೀರಿ. ನಿಮ್ಮ ದಿನಚರಿಯಲ್ಲಿ ವ್ಯಾಯಾಮವನ್ನು ಸೇರಿಸಿಕೊಳ್ಳಿ. ಹೃದಯ ರೋಗ, ಮಧುಮೇಹ, ಬ್ಲಡ್ ಪ್ರೆಷರ್ ಮತ್ತು ಇತರ ರೋಗಗಳನ್ನು ದೂರ ಇಡುವುದಕ್ಕೆ ಪ್ರತಿದಿನ 30 ನಿಮಿಷಗಳಾದರೂ ವ್ಯಾಯಾಮ ಮಾಡಿ. ನಿಮ್ಮ ದಿನಚರಿಯಲ್ಲಿ ವ್ಯಾಯಾಮವನ್ನು ಸೇರಿಸಿ ಹೃದಯ ರೋಗ, ಮಧುಮೇಹ, ಬ್ಲಡ್ ಪ್ರೆಷರ್ ಹಾಗೂ ಇತರ ರೋಗಗಳನ್ನು ತಡೆಗಟ್ಟಿ. ಇದೇನು ಸಾಮಾನ್ಯ ಕೆಮ್ಮು ಅಲ್ಲ. ಅಲ್ಲಪ್ಪ, ಎಷ್ಟು ವರ್ಷಗಳಿಂದ ಧೂಮಪಾನ ಮಾಡ್ತಿದ್ದಿ? ಧೂಮಪಾನ ಇವ ಅಲ್ಲ ಡಾಕ್ಟರ್, ನಾನು ಮಾಡ್ತೀನಿ. ನಿಮ್ಮಿಂದಾಗಿಯೇ ಇವ 11 ವರ್ಷದಿಂದ ಧೂಮಪಾನ ಮಾಡ್ತಿದ್ದಾನೆ. ನಿಮ್ಮ ಮಗನಿಗಾಗಿ ಆದರೂ ಧೂಮಪಾನ ಬಿಟ್ಬಿಡಿ. ನಿಷ್ಕ್ರಿಯ ಧೂಮಪಾನ ಕೂಡ ಸಕ್ರಿಯ ಧೂಮಪಾನದಷ್ಟೇ ಅಪಾಯಕಾರಿ. ಇಂದೇ ಧೂಮಪಾನ ಬಿಟ್ಬಿಡಿ. ಉಸಿರಾಟದ ಸಮಸ್ಯೆ, ಕ್ಯಾನ್ಸರ್, ಹೃದಯ ರೋಗ ಹಾಗೂ ಇತರ ರೋಗಗಳನ್ನು ತಡೆಗಟ್ಟಿ. ಪಾತ್ರೆಗಳನ್ನು ತಿಕ್ಕಿ ನೀವು ತೊಳೆಯಬಹುದು. ಆದರೆ ನಿಮ್ಮ ಶರೀರವನ್ನು ಒಳಗಿನಿಂದ ಯಾರು ಸ್ವಚ್ಛಗೊಳಿಸಬೇಕು? ನಿಮ್ಮ ಭೋಜನದಲ್ಲಿ ವನಸ್ಪತಿ, ತುಪ್ಪ ಹಾಗೂ ಎಣ್ಣೆಯನ್ನು ಕಡಿಮೆ ಮಾಡಿ. ಹೃದಯ ರೋಗ ಮತ್ತು ಇತರ ರೋಗಗಳನ್ನು ತಡೆಗಟ್ಟಿ. ಈ ತಿಂಡಿ ತಿನಿಸುಗಳಲ್ಲಿ ಬಹಳ ಉಪ್ಪಿರ್ತದೆ. ಇದು ನಿಮ್ಮ ಬ್ಲಡ್ ಪ್ರೆಷರ್ ಅನ್ನು ಖಂಡಿತ ಹೆಚ್ಚಾಗಿಸುತ್ತದೆ. ತಾಜಾ ಹಣ್ಣು ಹಾಗೂ ತರಕಾರಿ ತಿನ್ನೋದ್ರಿಂದ ನಿಮ್ಮ ಬ್ಲಡ್ ಪ್ರೆಷರ್ ನಿಯಂತ್ರಣದಲ್ಲಿರುತ್ತದೆ. ಪ್ರತಿದಿನ ಕಡಿಮೆ ಅಂದ್ರೂ 500 ಗ್ರಾಂ ತಾಜಾ ಹಣ್ಣು ಹಾಗೂ ತರಕಾರಿ ತಿನ್ನಿ. ಹೈ ಬ್ಲಡ್ ಪ್ರೆಷರ್, ಹೃದಯ ರೋಗ, ಕ್ಯಾನ್ಸರ್ ಮತ್ತು ಇತರ ರೋಗಗಳನ್ನು ಹೊಡೆದೋಡಿಸಿ.